ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, 2026 ಈ 28ನೇ ತಾರೀಕು ಜೀವನದ ಮಹತ್ವದ ಒಂದು ತಿರುವು ಅಂತಲೇ ಹೇಳಬಹುದು. ಈಗ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕಾದ ಸಮಯ ಬಂದಿದೆ. ನಿಮ್ಮ ಬದುಕಿನ ಅತಿ ದೊಡ್ಡ ರಹಸ್ಯ ಅಥವಾ ಈ ಮೋಸವೊಂದು ಈಗ ನಿಮ್ಮ ಈ ಕಣ್ಣ ಮುಂದೆ ಅನಾವರಣಗೊಳ್ಳಲಿದೆ. ಬರುವ 24 ಗಂಟೆಗಳು ನಿಮ್ಮ ಪಾಲಿಗೆ ಸಾಮಾನ್ಯ ದಿನಗಳಲ್ಲ. ನಿಮ್ಮ ಕಲ್ಪನೆಗೂ ನಿಲುಕದ 3 ಮಹತ್ವದ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಲಿವೆ. ಈ ಸತ್ಯಗಳು ಎಷ್ಟು ಆಳವಾಗಿರುತ್ತೆ ಎಂದರೆ ಅದನ್ನು ಕೇಳಿದಾಗ ನಿಮ್ಮ ಕಣ್ಣೀರು ತಡೆಯಲು ಸಾಧ್ಯವಾಗದೇ ಇರಬಹುದು. ನನ್ನ ಈ ಮಾತುಗಳನ್ನು ಕೇವಲ ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ಏಕೆಂದರೆ 2026ನೇ ವರ್ಷದ ಅತ್ಯಂತ ದೊಡ್ಡ ಬದಲಾವಣೆ ಈಗ ನಿಮ್ಮ ರಾಶಿಯಲ್ಲಿ ನಡೆಯುತ್ತಿದೆ. ಪ್ರಸ್ತುತ ಈ ಶನಿ ಮತ್ತು ರಾಹು ಗ್ರಹಗಳು ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಧರ್ಮಯುದ್ಧವನ್ನೇ ಶುರು ಮಾಡಿವೆ. ಇದರ ನೇರ ಪರಿಣಾಮ ನಿಮ್ಮ ಭಾವನೆಗಳ ಮೇಲೆ ಉಂಟಾಗಲಿದೆ. ಇಂದಿನ ಈ ಸಂದೇಶವು ನಿಮ್ಮ ಈ ವರ ಅಥವಾ ಈ ಪವಾಡದಂತೆ ಕೆಲಸ ಮಾಡಲಿದೆ. ಇಷ್ಟು ದಿನಗಳಿಂದ ನಿಮ್ಮ ಜೀವನದಲ್ಲಿ ಏಕಪ್ಪ ಇಷ್ಟೊಂದು ಸಂಕಷ್ಟಗಳು ಬರುತ್ತಿವೆ, ನೀವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಯಾಕೆ ಸಿಗ್ತಿಲ್ಲ, ಯಾವುದೇ ಕೆಲಸ ಕೈಗೆತ್ತಿಕೊಂಡ್ರು ಅದು ಕೊನೆಯ ಕ್ಷಣದಲ್ಲಿ ಯಾಕೆ ಕೈ ತಪ್ಪಿ ಹೋಗುತ್ತಿದೆ, ಇಂತಹ ಎಲ್ಲ ಪ್ರಶ್ನೆಗಳಿಗೆ ಇಂದು ಉತ್ತರ ಸಿಗಲಿದೆ. ಆದ್ದರಿಂದ ಈ ಮಾಹಿತಿಯನ್ನು ಅರ್ಧಕ್ಕೆ ಬಿಡಬೇಡಿ, ಸಂಪೂರ್ಣವಾಗಿ ಗಮನವಿಟ್ಟು ಕೇಳಿ. ಮುಂಬರುವ 24 ಗಂಟೆಗಳ 3 ಮುಖ್ಯ ಘಟನೆಗಳು. ಮೊದಲನೆಯದಾಗಿ, ನೀವು ವರ್ಷಗಳಿಂದ ಯಾವುದೋ ಒಂದು ಶುಭ ಸುದ್ದಿಗಾಗಿ ಕಾಯುತ್ತಿದ್ದೀರಿ, ದೇವರಲ್ಲಿ ಹರಕೆ ಹೊತ್ತಿದ್ದೀರಿ ಅಥವಾ ಪ್ರಾರ್ಥಿಸುತ್ತಿದ್ದೀರಿ. ಅಂತಹ ಸುದೀರ್ಘ ಕಾಯುವಿಕೆಗೆ ಈಗ ಅಂತ್ಯ ಆಡುವ ಸಮಯ ಬಂದಿದೆ. ನಿಮ್ಮ ಆಸೆಗಳು ಈಡೇರುವ ಕಾಲ ಸನಿಹವಾಗಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ನಿಮ್ಮ ಸಂತೋಷವು ದೀರ್ಘಕಾಲ ಉಳಿಯುತ್ತಿಲ್ಲ ಎಂಬುದನ್ನು ನೀವೇ ಗಮನಿಸಿರಬಹುದು. ಎಲ್ಲವೂ ಸರಿ ಹೋಗುತ್ತಿದೆ ಎನ್ನುವಾಗಲೇ ಯಾವುದೋ ಒಂದು ವಿಘ್ನ ಎದುರಾಗುತ್ತಿತ್ತು. ಈಗ ಶನಿದೇವನ ಕೃಪೆಯಿಂದ ಆ ಅಡೆತಡೆಗಳು ನಿವಾರಣೆಯಾಗಲಿವೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ಇದುವರೆಗೂ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಯುವವರು ಅಥವಾ ಶತ್ರುಗಳು ನಿಮ್ಮ ಕೆಲಸವನ್ನು ಹಾಳು ಮಾಡುತ್ತಿದ್ದರು. ಆದರೆ ಇನ್ನು ಮುಂದೆ ಅದು ಸಾಧ್ಯವಿಲ್ಲ. ಎರಡನೆಯದಾಗಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಸುಧಾರಣೆ ಕಂಡುಬರಲಿದೆ. ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಉಳಿತಾಯವನ್ನು ತಿಂದು ಹಾಕುತ್ತಿದ್ದವು. ಆದರೆ ಈಗ ಹಣಕಾಸಿನ ಹರಿವು ಹೆಚ್ಚಾಗಲಿದೆ ಮತ್ತು ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದೆ. ಈ ಹೊಸ ಉದ್ಯೋಗ ಅಥವಾ ವ್ಯವಹಾರದ ಆರಂಭಕ್ಕೆ ಇದು ಸಕಾಲ. ಮೂರನೆಯದಾಗಿ, ನಿಮ್ಮ ಹಳೆಯ ಅಡೆತಡೆಗಳು ತಾನಾಗಿಯೇ ದೂರವಾಗುತ್ತೆ. ಆದರೆ ನೆನಪಿಡಿ, ನೀವು ಯಾರನ್ನು ಅತಿಯಾಗಿ ನಂಬಿ ಕುಳಿತುಕೊಳ್ಳಬಾರ್ದು. ನಿಮ್ಮ ಕೆಲಸವನ್ನು ನೀವೇ ಮಾಡಬೇಕು. ಜಗತ್ತು ಕೇವಲ ಸ್ವಾರ್ಥದಿಂದ ಕೂಡಿದೆ. ನಿಮ್ಮ ತಂದೆ ತಾಯಿಯನ್ನು ಹೊರತುಪಡಿಸಿ ನಿಮ್ಮ ಸುಖ ದುಃಖದ ಬಗ್ಗೆ ಯಾರಿಗೂ ನಿಜವಾದ ಕಾಳಜಿ ಇರುವುದಿಲ್ಲ. ಈ 24 ಗಂಟೆಗಳಲ್ಲಿ ಅನೇಕ ಜನರ ಅಸಲಿ ಮುಖವಾಡಗಳು ಕಳಚಿ ಬೀಳಲಿವೆ. ಆದ್ದರಿಂದ ನೀವು ಅನುಸರಿಸಬೇಕಾದ ಅತಿ ದೊಡ್ಡ ಸೂತ್ರವೆಂದರೆ ಈ ಗೌಪ್ಯತೆ. ನಿಮ್ಮ ಕೆಲಸ ಪೂರ್ಣವಾಗುವವರೆಗೆ ಅದರ ಬಗ್ಗೆ ಯಾರಿಗೂ ಹೇಳಬೇಡಿ. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ, ಏನು ಮಾಡುತ್ತಿದ್ದೀರಿ ಎಂಬುದು ಯಾರಿಗೂ ತಿಳಿಯಬಾರದು. ಈ ಮನೆಯ ವಿಷಯಗಳಲ್ಲಿ ಹೊರಗಿನವರ ಹಸ್ತಕ್ಷೇಪವನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಇದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನಿಂದ ಹೊರಹಾಕಿ. ನನ್ನಿಂದ ಇದು ಸಾಧ್ಯವಿಲ್ಲ ಎಂಬ ಮಾತುಗಳೇ ನಿಮ್ಮ ಅತಿ ದೊಡ್ಡ ಶತ್ರುಗಳು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಕುಟುಂಬದಲ್ಲಿ ನೆಮ್ಮದಿ ಕಾಣಬೇಕಾದರೆ ಎಲ್ಲರೊಂದಿಗೆ ಸಮಯ ಕಳೆಯಿರಿ. ದಿನದಲ್ಲಿ ಕನಿಷ್ಠ 1 ಬಾರಿಯಾದರೂ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡಿ. ಇದು ಮನೆಯಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತೆ. ಮನೆಯಲ್ಲಿ ಪದೇ ಪದೇ ಜಗಳ, ಅತಿಯಾದ ಖರ್ಚು ಅಥವಾ ನಕಾರಾತ್ಮಕ ಶಕ್ತಿ ಇದೆ ಎಂದು ನಿಮಗೆ ಅನಿಸಿದರೆ ಬೆಳಿಗ್ಗೆ ಮತ್ತು ಸಂಜೆ ಲವಂಗ ಹಾಗೂ ಕರ್ಪೂರದ ಹೊಗೆಯನ್ನು ಹಾಕಿ. ಇದು ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತೆ. ಈ ಪರಿಹಾರವನ್ನು ಸಂಪೂರ್ಣ ನಂಬಿಕೆಯಿಂದ ಮಾಡಿ. ಕೆಲವು ಘಟನೆಗಳು ಅನಿರೀಕ್ಷಿತವಾಗಿ ನಡೆಯಲ್ಲ. ಅವು ಬಹಳ ದಿನಗಳಿಂದ ಸಿದ್ಧವಾಗಿರುತ್ತವೆ. ನೀವು ಕಳೆದ ಕೆಲವು ವರ್ಷಗಳಿಂದ ಒಳಗೊಳಗೆ ನೊಂದುಕೊಳ್ಳುತ್ತಿದ್ದೀರಿ, ಹೊರಗಡೆ ಮಾತ್ರ ನಗುತ್ತಿದ್ದೀರಿ.
ನಿಮ್ಮ ನೋವನ್ನು ಯಾರಿಗೂ ಹೇಳಿಕೊಂಡಿಲ್ಲ, ಏಕೆಂದರೆ ಯಾರೂ ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಎಂಬ ಭಯ ನಿಮಗಿತ್ತು. ಈಗ ಆ ಎಲ್ಲ ನೋವಿಗೆ ಅಂತ್ಯ ಸಿಗಲಿದೆ. ಮುಂದಿನ 24 ಗಂಟೆಗಳಲ್ಲಿ ಸತ್ಯವು ನಿಮ್ಮ ಮುಂದೆ ಅನಾವರಣಗೊಂಡಾಗ ನಿಮಗೆ ನೋವಾಗಬಹುದು, ಆದರೆ ಆ ನೋವಿನ ಜೊತೆಗೆ ಒಂದು ರೀತಿಯ ಈ ಸ್ವಾತಂತ್ರ್ಯವೂ ಸಿಗಲಿದೆ. ನಿಮ್ಮನ್ನು ಒಳಗಿನಿಂದ ಕುಗ್ಗಿಸುತ್ತಿದ್ದವರಿಂದ ದೂರವಾಗುವುದೇ ನಿಮಗೆ ಸಿಗುವ ಅತೀ ದೊಡ್ಡ ಸಮಾಧಾನ. ಯಾರು ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುತ್ತಾ ಬೆನ್ನ ಹಿಂದೆ ಚೂರಿ ಹಾಕ್ತಾರೋ ಅಂತಹವರನ್ನು ಗುರುತಿಸುವ ಶಕ್ತಿ ನಿಮಗೆ ಈಗ ಸಿಗಲಿದೆ. ನಿಮ್ಮ ಮನಸ್ಸು ಇತ್ತೀಚೆಗೆ ತುಂಬ ಭಾರವಾಗಿದೆ ಎಂದು ನಿಮಗೆ ಅನಿಸುತ್ತಿರಬಹುದು. ಸರಿಯಾಗಿ ನಿದ್ದೆ ಇಲ್ಲ, ಭವಿಷ್ಯದ ಬಗ್ಗೆ ಆತಂಕ ಕಾಡುತ್ತಿದೆ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯ ಸಂಕೇತವಾಗಿತ್ತು. ಆದರೆ ಈಗ ಆ ನಕಾರಾತ್ಮಕತೆಯ ಚಕ್ರ ಮುರಿಯುತ್ತಿದೆ. ನೀವು ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಈಗ ಬರಲಿದೆ. ಕಚೇರಿಯಲ್ಲಿ ಅಥವಾ ಈ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ದೃಷ್ಟಿಕೋನ ನಿಮ್ಮ ಬಗ್ಗೆ ಬದಲಾಗಲಿದೆ. ಅವರು ನೇರವಾಗಿ ಹೇಳದಿದ್ದರೂ ನಿಮ್ಮ ಈ ಕಠಿಣ ಶ್ರಮವನ್ನು ಗಮನಿಸುತ್ತಿರುತ್ತಾರೆ. ಒಂದು ಮುಖ್ಯವಾದ ಮಾತು, ಎಲ್ಲರನ್ನ ಸಂತೋಷಪಡಿಸಲು ಹೋಗಿ ನಿಮ್ಮನ್ನು ನೀವು ದಂಡಿಸಿಕೊಳ್ಬೇಡಿ. ಎಲ್ಲದಕ್ಕೂ ಹೌದು ಎನ್ನುವುದು ಬೇಡ. ಎಲ್ಲಿ ನಿಮಗೆ ಇಷ್ಟವಿಲ್ಲವೋ ಅಲ್ಲಿ ನೇರವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಇದರಿಂದ ಜನರು ನಿಮ್ಮ ಈ ಬೆಲೆ ಏನೆಂದು ಅರ್ಥ ಮಾಡಿಕೊಳ್ತಾರೆ. ನಿಮ್ಮ ಆತ್ಮವು ಜಾಗೃತಗೊಳ್ಳುತ್ತಿದೆ. ಕೆಲವು ಹಳೆಯ ನೆನಪುಗಳು ಅಥವಾ ಕನಸುಗಳು ನಿಮ್ಮನ್ನು ಕಾಡಬಹುದು, ಆದರೆ ನೆನಪಿಡಿ, ಇದು ಹಳೆಯ ನೋವುಗಳು ಮರೆಯಾಗುತ್ತಿರುವ ಲಕ್ಷಣ. ಬರುವ 24 ಗಂಟೆಗಳ ನಂತರ ನೀವು ಈಗಿರುವ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ನೀವು ಇನ್ನಷ್ಟು ಬಲಿಷ್ಠರಾಗುತ್ತೀರಿ. ಬ್ರಹ್ಮಾಂಡವು ನಿಮಗೆ ಕೇವಲ ಸಂಕೇತಗಳನ್ನು ನೀಡುತ್ತಿಲ್ಲ, ಬದಲಿಗೆ ಸತ್ಯವನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸುತ್ತಿದೆ. ಯಾರು ನಿಮ್ಮ ಸೋಲನ್ನು ಬಯಸುತ್ತಿದ್ದಾರೋ ಅಂತಹವರಿಂದ ದೂರವಿರಿ. ನಿಮ್ಮ ಮಾತುಗಳ ಮೇಲೆ ನಿಗಾ ಇರಲಿ. ಕೋಪದಲ್ಲಿ ಆಡುವ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು. ನಿಮ್ಮ ಅಂತರಾತ್ಮವು ಏನಾದರೂ ಎಚ್ಚರಿಕೆ ನೀಡುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಸತ್ಯವನ್ನು ಸ್ವೀಕರಿಸಲು ಸಿದ್ಧರಾಗಿ. ನಿಮ್ಮ ಹಾದಿ ಈಗ ಸ್ಪಷ್ಟವಾಗಲಿದೆ. ಕಳೆದುಕೊಳ್ಳುವ ಭಯವಿಲ್ಲದೆ ವ್ಯಕ್ತಿ ಮಾತ್ರ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಬಲ್ಲ. ಈ ಶಕ್ತಿ ಈಗ ನಿಮ್ಮದಾಗಲಿದೆ. ನಿಮ್ಮ ಜೀವನದ ಹೊಸ ಪಯಣ ಈಗ ಆರಂಭವಾಗ್ತಾ ಇದೆ. ಬದುಕು ಬದಲಿಸುವ ಆ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದ ಘಟ್ಟವೊಂದು ಪ್ರಾರಂಭವಾಗ್ತಿದೆ. ನಿಮ್ಮ ಈ ಪ್ರೇಮ ಜೀವನದಲ್ಲಿ ಅಂತಹ ಒಂದು ತಿರುವನ್ನು ನೀಡಲಿವೆ. ಅದನ್ನು ನೀವು ಕನಸಿನಲ್ಲೂ ಊಹಿಸಿರುವುದಿಲ್ಲ. ಈ ಅತ್ಯಂತ ಭರವಸೆ ಮತ್ತು ಧೈರ್ಯದಿಂದ ನೀವು ನೋಡಬೇಕು. 24 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಪ್ರೀತಿಯ ದಿಕ್ಕೇ ಬದಲಾಗಲಿದೆ. ಯಾರ ಪ್ರೀತಿಗಾಗಿ ನೀವು ರಾತ್ರಿ ಇಡೀ ಕಣ್ಣೀರು ಹಾಕಿದಿರೋ, ಯಾರ ನಿರ್ಲಕ್ಷ್ಯವನ್ನು ನೀವು ಮೌನವಾಗಿ ಸಹಿಸಿಕೊಂಡು ಒಳಗೊಳಗೆ ಕುಗ್ಗಿ ಹೋಗಿದ್ದೀರೋ, ಈಗ ಅದೇ ಸಂಬಂಧದಲ್ಲಿ ಅದೃಷ್ಟದ ಹೊಸ ಬಾಗಿಲು ತೆರೆಯಲಿದೆ. ಯಾರ ನಿರ್ಲಕ್ಷ್ಯವನ್ನು ನೀವು ಮೌನವಾಗಿ ಸಹಿಸಿಕೊಂಡು ಈ ಒಳಗೊಳಗೆ ಕುಗ್ಗಿ ಹೋಗಿದ್ದೀರಾ, ಅದೇ ಸಂಬಂಧದಲ್ಲಿ ಅದೃಷ್ಟದ ಹೊಸ ಬಾಗಿಲು ನಿಮಗೆ ತೆರೀತಾ ಇದೆ. ಆದರೆ ಇಲ್ಲಿ ನೀವು ಈ ಮಾಹಿತಿ ನೋಡಲೇಬೇಕು. ಅಂದರೆ ಏನಪ್ಪ ಅಂದರೆ, ಕುಟುಂಬದವರಾಗಲಿ ಅಥವಾ ನಿಮ್ಮ ಪ್ರೇಮಿಯೊಂದಿಗೆ ಸದ್ಯಕ್ಕೆ ಹಂಚಿಕೊಳ್ಬೇಡಿ ಈ ವಿಷಯ. ಕನಿಷ್ಠ 3 ದಿನಗಳವರೆಗೆ ಮೌನವಾಗಿರುವುದು ನಿಮ್ಮ ಗೆಲುವಿಗೆ ಅಡಿಪಾಯ ಅಂತಲೇ ಅನ್ನಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ಸದ್ಯಕ್ಕೆ ಎಲ್ಲವೂ ಸುಖವಾಗಿಲ್ಲ ಎಂಬುದು ನನಗೂ ಕೂಡ ಗೊತ್ತು. ನಿಮ್ಮ ಸುತ್ತಮುತ್ತಲಿರುವ ಈ ಒಬ್ಬ ವ್ಯಕ್ತಿ ನೀವು ಸಂತೋಷವಾಗಿರುವುದನ್ನು ಸಹಿಸುತ್ತಿಲ್ಲ. ಆ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಅನುಮಾನದ ವಿಷ ಬಿತ್ತಲು ಹೊಂಚು ಹಾಕ್ತಾ ಇರೋದು. ನಿಮ್ಮ ಈ ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ವಿರುದ್ಧ ಸದ್ಯಕ್ಕೆ ಈ ವ್ಯಕ್ತಿಗಳು ಸಕ್ರಿಯರಾಗಿದ್ದಾರೆ. ಒಬ್ಬ ಪುರುಷ ಮತ್ತು 2 ಮಹಿಳೆಯರು. ಇವರು ಹೊರನೋಟಕ್ಕೆ ಹಿತೈಷಿಗಳಂತೆ ನಟಿಸಿದರೂ ನಿಮ್ಮ ಪ್ರೀತಿಯನ್ನು ಮುರಿಯಲು ಸಂಚು ರೂಪಿಸುತ್ತಿದ್ದಾರೆ. ಈ ಮುಂದಿನ 4 ದಿನಗಳವರೆಗೆ ಇವರಿಂದ ದೂರವಿರುವುದು ನಿಮ್ಮ ಸಂಬಂಧದ ರಕ್ಷಣೆಗಾಗಿ ಅತ್ಯಂತ ಅವಶ್ಯಕ ಅಂತಲೇ ಅನ್ನಬಹುದು. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೀರೋ ಅವರಿಂದ ಅನಿರೀಕ್ಷಿತವಾಗಿ ಸಂದೇಶ ಅಥವಾ ಕರೆ ಬರಲಿದೆ. ನೀವು ಅವರ ಮೇಲಿನ ನಿರೀಕ್ಷೆಯನ್ನೇ ಬಿಟ್ಟಿದ್ದ ಸಮಯದಲ್ಲಿ ಈ ಸಂಕೇತ ದೊರೆಯಲಿದೆ. ನಿಮ್ಮಿಬ್ಬರ ನಡುವೆ ಇದ್ದ ಈ ಮಂಜುಗಡ್ಡೆಯಂತಹ ಕಠಿಣ ಮೌನ
ಅಥವಾ ಈ ಬ್ರೇಕಪ್ ಪರಿಸ್ಥಿತಿಯು ಕರಗಲು ಆರಂಭವಾಗುತ್ತೆ. ನಿಮ್ಮ ಸಂಬಂಧದಲ್ಲಿ ಅಂತರ ತಂದಿದ್ದ ಮೂರನೇ ವ್ಯಕ್ತಿಯ ಸುಳ್ಳುಗಳು ಮತ್ತು ಅವರ ಅಸಲಿ ಮುಖವಾಡಗಳು ಕಳಚಿ ಬೀಳಲಿವೆ. ನಿಮ್ಮ ಪ್ರೇಮ ಸಂಬಂಧದ ಭವಿಷ್ಯದ ಬಗ್ಗೆ ಒಂದು ನಿರ್ಧಾರ, ಅಂದರೆ ಸ್ಪಷ್ಟ ನಿರ್ಧಾರ, ಮಾತುಕತೆ ನಿಮ್ಮ ಮುಂದೆ ಬರಲಿದೆ. ಕಳೆದ ಅನೇಕ ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಅಶಾಂತಿ ದೂರವಾಗಿ ಒಂದು ವಿಚಿತ್ರವಾದ ನೆಮ್ಮದಿ ನಿಮ್ಮನ್ನು ಆವರಿಸಿಕೊಳ್ಳಲಿದೆ. ಈ ಬದಲಾವಣೆಗಳು ನಡೆಯುವಾಗ ನೀವು ಕೆಲವು ತಪ್ಪುಗಳನ್ನು ಮಾಡಬಾರ್ದು. ಅಂದರೆ ಮೊದಲನೆಯದಾಗಿ ಭಾವೋದ್ವೇಗಕ್ಕೆ ಒಳಗಾಗಿ ಅಥವಾ ಕೋಪದಲ್ಲಿ ಯಾವುದೇ ಸಂದೇಶವನ್ನು ಅವರಿಗೆ ಕಳುಹಿಸಬೇಡಿ. ಹಳೆಯ ಕಹಿ ನೆನಪುಗಳನ್ನು ಮತ್ತೆ ಕೆದಕಬೇಡಿ. ಮುಖ್ಯವಾಗಿ ಈ ಸಂಜೆ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ವಾದ ವಿವಾದಕ್ಕೆ ಇಳಿಯಬೇಡಿ. ಏಕೆಂದರೆ ಸಂಜೆಯ ಹೊತ್ತಿನಲ್ಲಿ ಪ್ರೇಮ ಶಕ್ತಿಯು ಅತ್ಯಂತ ಪ್ರಬಲವಾಗಿರುತ್ತೆ. ಆಗ ಆಡುವ ಒಂದು ಕಹಿ ಮಾತು ಸಂಬಂಧವನ್ನು ಮತ್ತೆ ಹಳ್ಳ ಹಿಡಿಯುವಂತೆ ಮಾಡಬಹುದು. ಅಂದರೆ ಇನ್ನೊಂದು ಮುಖ್ಯ ಕೆಲಸವೆಂದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಕೊಠಡಿಯಲ್ಲಿ ಈ ಮಾಜಿ ಪ್ರೇಮಿಗೆ ಸಂಬಂಧಿಸಿದ ಹಳೆಯ ನೆನಪುಗಳು, ಹರಿದ ಪತ್ರಗಳು ಅಥವಾ ಹಾಳಾದ ಉಡುಗೊರೆಗಳು ಇದ್ದರೆ ಅವುಗಳನ್ನು ತಕ್ಷಣವೇ ತೆಗೆದುಹಾಕಿ. ಇವು ನಕಾರಾತ್ಮಕ ಶಕ್ತಿಯನ್ನು ಹೊರಸೂಸುತ್ತೆ ಮತ್ತು ನಿಮ್ಮ ಹೊಸ ಪ್ರೇಮ ಜೀವನದ ಹಾದಿಯನ್ನು ತಡೆಯುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕಾಡುತ್ತಿದೆ. ನನ್ನ ಪ್ರೀತಿ ಸತ್ಯವೇ ಅಥವಾ ನಾನು ಮಾತ್ರ ಅದರ ಬಗ್ಗೆ ಅತಿಯಾಗಿ ಯೋಚಿಸುತ್ತಿದ್ದೇನೆಯೇ? ಈ ಅನುಮಾನ ನಿಮ್ಮ ಅತಿ ದೊಡ್ಡ ಶತ್ರುವಾಗಿದೆ. ಆದರೆ ಬ್ರಹ್ಮಾಂಡವು ಈಗ ಸ್ಪಷ್ಟಪಡಿಸಿದೆ, ಯಾವ ಪ್ರೀತಿ ಸತ್ಯವಾಗಿರುತ್ತೋ ಅದನ್ನು ಎಂತಹ ಸಂಚುಗಳಿಂದಲೂ ಮುರಿಯಲು ಸಾಧ್ಯವಿಲ್ಲ. ನಿಮ್ಮಲ್ಲಿ ಒಂದು ವಿಶಿಷ್ಟ ಬದಲಾವಣೆ ಕಾಣಿಸಿಕೊಳ್ಳುತ್ತೆ. ನಿಮ್ಮ ಧ್ವನಿಯಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಸ್ಥಿರತೆ ಬರಲಿದೆ. ನೀವು ಇನ್ನು ಮುಂದೆ ಪ್ರೀತಿಗಾಗಿ ಯಾರ ಮುಂದೆಯೂ ಭಿಕ್ಷೆ ಬೇಡುವುದಿಲ್ಲ ಅಥವಾ ಪದೇ ಪದೇ ಈ ಸಬೂಬು ನೀಡುವುದಿಲ್ಲ. ನಿಮ್ಮ ಬದಲಾದ ವ್ಯಕ್ತಿತ್ವವೇ ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಆಕರ್ಷಣೆ ಅಥವಾ ಈ ಗೌರವ ಹೆಚ್ಚಾಗುವಂತೆ ಮಾಡುತ್ತೆ. ಈ ಸಂದೇಶವು ನಿಮ್ಮ ಹೃದಯಕ್ಕೆ ತಟ್ಟುತ್ತಿದ್ದರೆ ಇದು ಕಾಕತಾಳೀಯವಲ್ಲ, ಇದು ನಿಮಗಾಗಿಯೇ ಸಿದ್ಧವಾದ ವಿಧಿಯ ಬರಹ. ಬರುವ ದಿನಗಳಲ್ಲಿ ಹಳೆಯ ಗಾಯಗಳು ಮಾಯಲಿವೆ ಮತ್ತು ಪ್ರೀತಿಯಲ್ಲಿ ನಂಬಿಕೆ ಮತ್ತೆ ಚಿಗುರಲಿದೆ. ಈಗ ಹಿಂತಿರುಗಿ ನೋಡುವ ಸಮಯವಲ್ಲ, ಬದಲಿಗೆ ಘಟನೆಯಿಂದ ನಿಮ್ಮ ಪ್ರೀತಿಯನ್ನು ಸ್ವೀಕರಿಸಿ ಬದುಕುವ ಸಮಯ. ಎಲ್ಲವೂ ಸರಿಯಾದ ಸಮಯಕ್ಕೆ ನಡೆಯುತ್ತೆ ಎಂದು ನಂಬಿ ಶಾಂತವಾಗಿರಿ. ನಿಮ್ಮ ಪ್ರೇಮ ಕಥೆಯ ಅತ್ಯಂತ ಸುಂದರ ಅಧ್ಯಾಯ ಈಗ ಪ್ರಾರಂಭವಾಗ್ತಾ ಇದೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಧನ್ಯವಾದಗಳು.